ವೀಕ್ಷಕರೇ ಒಂದು ಹೇಳ್ತೀನಿ, ನನಗೆ ವಯನಾಡಲ್ಲಿ ದುರಂತ ಸಂಭವಿಸ್ತು ನೋಡ್ರಿ. ನಾವು ಕರ್ನಾಟಕನೋ ಕೇರಳನೋ ಮತ್ತೊಂದು ಅದು ಬೇರೆ, ಅಲ್ಲಿ ಎಂ ಪಿ ದರ ಬೇರೆ. ಆ ಕೇರಳ ಕೂಡ ಭಾರತ ಒಂದು ಭಾಗ. ಈಗ ನಮಗೆ ಕಾಶ್ಮೀರ ನಮ್ಮ ಕೈಯಿಂದ ಬಿಟ್ಟು ಹೋಗುತ್ತೆ ಅಂತ ಹೇಳೋದು ಬಿಡ್ತೀವ ಕರ್ನಾಟಕದವರು. ಏನು ಕಾಶ್ಮೀರಕ್ಕೆ ನಮಗೇನು ಸಂಬಂಧ? ಭಾರತ ಅವಿಭಾಜ್ಯ ಅಂಗ ಕೇರಳ ಎಲ್ಲವೂ ಕೂಡ ಓಕೆ ಫೈನ್ ಗುಡ್ ಆಯ್ತು, ಕೊಡಿ 100 ಕೊಡಿ ಮನೆ, ನಾನು ಬೇಡ ಅಂತ ಹೇಳಲ್ಲ. ನಮ್ಮವ್ರಿಗೆ ಫಸ್ಟ್ ಕೊಡಿ ಸ್ವಾಮಿ. 6 ಮನೆ 600 ಕಟ್ಕೋ 6 ತಿಂಗಳಲ್ಲಿ. ಯಾಕೆ ಸರ್ ಇದು ತಪ್ಪಲ್ವಾ? ನಕ್ಸಲೈಟ್ಗಳು ಸರೆಂಡರ್ ಆದ 24 ಗಂಟೆಯಲ್ಲಿ ದುಡ್ಡು ಬಿಡುಗಡೆ ಆಯಿತು. ನನಗೆ ಅದಕ್ಕೂ ವಿರೋಧ ಇಲ್ಲ ಸರ್, ಅದಕ್ಕೂ ವಿರೋಧ ಇಲ್ಲ ನಂದು. ನೀವು ನಕ್ಸಲೈಟ್ಗೆ ಕೊಟ್ರಿ, ಮತ್ತೊಂದು ಕೊಟ್ರಿ, ಆ ಗನ್ ಯಾಕೆ ತಗೊಂಡಿಲ್ಲ ಅಂತ ವಿರೋಧ ಇದೆ. AK-47 ಆಮೇಲೆ ಗೃಹ ಮಂತ್ರಿ ಹೇಳ್ತಾ ಇದ್ದಾರೆ ಪೊಲೀಸರು ಹುಡುಕ್ತಾರಂತೆ ಅದನ್ನು. ಏನ್ರಿ ಇದು ಕತೆ? ಆಮೇಲೆ ಅದನ್ನು ಅವರೆಲ್ಲ ಬಚ್ಚಿಟ್ಟಿದ್ದಾರಂತೆ, ಅದನ್ನು ಆ್ಯಂಟಿ ನಕ್ಸಲ್ ಫೋರ್ಸ್ ಹುಡುಕ್ಬೇಕಂತೆ. ಏನು ಆ್ಯಂಟಿ ನಕ್ಸಲ್ ಫೋರ್ಸ್ಗೆ ಎಲ್ಲ ನಕ್ಸಲ್ ಮುಕ್ತ ಆದ ನಂತರ ಅವ್ರು ಮತ್ತೆ ಹುಡುಕ್ಲಿಕ್ಕೆ ಅವ್ರಿಗೇನು ಉಚ್ಚನಾಯಿ ಕಚ್ಚಿದೆಯಾ? ಅವ್ನಿಗೆ ಹೇಳ್ಬೇಕಿತ್ತು ಸರೆಂಡರ್ ಆದವ್ರಿಗೆ, ಎಲ್ಲ ಸರೆಂಡರ್ ಆಗಬೇಕಪ್ಪ, ಬಟ್ಟೆ ಅದು ಇದು ಗನ್ನು ಗಿನ್ನು ಎಲ್ಲ ಕೊಡಿ, ನಿಮ್ಮ ಸೇಫ್ಟಿ ನಾವು ನೋಡ್ಕೋತೀವಿ, ಡೋಂಟ್ ವರಿ. AK-47 ಇಲ್ವಂತೆ. AK-47 ಇಟ್ಕೊಂಡು ಸಂಜಯ್ ದತ್ಗೆ ಟಾಡಾ ಕಾಯ್ದೆ ಅನ್ವಯ ಆಯಿತು. ಏನಾಗ್ತಿದೆ ಕೋರ್ಟು? ಹಾಗಿದ್ರೆ ಏನು ಯಾವುದು ಬೆಟರು? ಗನ್ನೆತ್ಕೊಳ್ಳೋದೇ ಬೆಟರಾ? ಹಂಗೆ ಥಿಂಕ್ ಮಾಡಿಸ್ಬೇಕಾ ಎಲ್ಲರನ್ನ? ಆನಂದ್ ಶಂಕರ್ ಏನು ಮಾಡಿದರೆ ಗೊತ್ತಿಲ್ಲ. ಲಕ್ಷ್ಮೀಪ್ರಿಯಾ ಮೇಡಮ್ ಜಿಲ್ಲಾಧಿಕಾರಿಗಳು 6 ತಿಂಗಳಾಯಿತು ಇಲ್ಲಿ ಒಂದು ಮನೆ ಕಟ್ಟು ಕೊಟ್ಟಿಲ್ಲ. ಸತೀಶ್ ಸೈಲ್ ಪಾಪ ಓಡಾಡಿದ್ರಿಲ್ಲ ಅಂತಲ್ಲ, ಅವ್ರದ್ದೇ ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣ್ತಾ ಇದೆ ನನಗೆ. ಮಂಕಾಳ ವೈದ್ಯರು ಉಸ್ತುವಾರಿ ಸಚಿವರು ಹಿಂದೆ ಇಲ್ಲಿ ತನಕ ಏನಾದರೂ ಪ್ರೋಸೆಸ್ ಆಗ್ತಾ ಇದೆಯಾ? ಹೆಂಗೆ ಇದು? ಇಲ್ಲಿ ಸರ ನಾವು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದಾಗಿದ್ದು ಇಲ್ಲಿ ತನಕ ಅದ್ರದ್ದು ಒಂದು ನಿಮಿಷ ಕೃಷ್ಣೇಗೌಡ್ರೆ, ನಾನು ಕಂಪ್ಲೀಟ್ ಸಪೋರ್ಟ್ ಇದ್ದೀನಿ ನಿಮಗೆ, ಡೋಂಟ್ ವರಿ. ಇಡೀ ರಿಪಬ್ಲಿಕ್ ಕನ್ನಡ ನಿಮ್ಗೆ ಸಪೋರ್ಟ್ ಇರುತ್ತೆ. ಯಾರನ್ನ ಮೀಟ್ ಮಾಡಿಸ್ಬೇಕು, ಯಾರನ್ನ ಕೇಳಬೇಕು ಅನ್ನೋದು ಕೂಡ ಹೇಳಿ ನನಗೆ. ನಿಮ್ಮ ಇಡೀ ಉದ್ದೇಶ ಏನು ಗೊತ್ತಾ? 6 ಮನೆಗಳನ್ನು ಮಾಡಿಕೊಡೋದಾಗಿರಬೇಕು. ನೀವು ಯಾವ ಪಾರ್ಟಿನೋ ಮತ್ತೊಂದು ನನಗೆ ಗೊತ್ತಿಲ್ಲ, ನಾನು ಕೇಳೋದು ಇಲ್ಲ. ನನಗೆ 6 ಕುಟುಂಬ, ನೀವು ನಿಮ್ಮ ಹೋರಾಟಕ್ಕೆ ನನ್ನ ಸಾಥ್. ನಾನು ಪಾರ್ಟಿ ಲೆಕ್ಕದಲ್ಲಿ ಸರ ಮಾಡಲಿಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿದ್ದೆ. ಅದನ್ನ ಕೇಳ್ತಿರೋದು ನಾನು ಅದಕ್ಕೆ ಹೇಳ್ತಿರೋದು. ಹೇಳಿ ಸರ್, ಹೇಳಿ ಏನೆಲ್ಲ ಆಯ್ತು, ಆಮೇಲೆ ಎಲ್ಲಿ ಬ್ಲಾಕ್ ಆಗಿ ನಿಂತಿದೆ ಅಂತ. ಈಗ ಸರ್ ನೋಡ್ರಿ, ಅಲ್ಲೇ ಮನೆಯನ್ನ ಕಟ್ಕೊಡ್ತೀವಿ, ಜಾಗ ನಿವೇಶನ ಕೊಡ್ತೀವಿ ಅಂದ್ಕೊಂಡು ಇಲ್ಲಿ ತನಕ ಆರಿಸ್ತಿದ್ದಾರೆ. ಇನ್ನೂ ತನಕ ಯಾವುದೇ ಒಂದು ಕ್ಲಿಯರಿಟಿ ಇದಿಲ್ಲ. DC ಬುಡಕ್ ಹೋಗಾಯ್ತು, ಮತ್ತೆ ಅವರು ನಿರ್ಗತೀಕರಣ ಕರ್ಕೊಂಡು ಹೋಗಾಯ್ತು. ಇಲ್ಲ ಈಗ ಬರ್ತೈತ್ರಿ, ಇನ್ನೂವರೆಗೂ ಅದ್ರ ಬಗ್ಗೆ ಉತ್ತರ ಇಲ್ಲ. ಮತ್ತೆ ಸರ್ ನಾವು ಅವ್ರ ಕರ್ಕೊಂಡು ಪ್ರತಿ ಸಾರಿ ಗಾಡಿ ಮೇಲೆ ಹೋಗುದ್ರ ಸುಮಾರು ಕಾರವಾರಕ್ಕಂದ್ರೆ ಸುಮಾರು ಒಂದು 100 ಕಿಲೋಮೀಟರ್ ಲೆಕ್ಕ ಆಗ್ತದೆ. ಗಾಡಿ ಚಾರ್ಜ್ ಇದೆಲ್ಲ ಮತ್ತೆ ಖರ್ಚು ಮಕ್ಕ ಹೋಗು. ಅವರು ಪಾಪ ನಿರ್ಗತಿಕರಾಗಿ ಇವ್ರಲ್ಲ, ಈಗ ಪದೇ ಹೋಗುದಂದ್ರೂ ಆಗುದಿಲ್ಲ. ಇದು ನೋಡ್ರಿ, ಮತ್ತೆ ಫೋನ್ ಮಾಡಿದ್ರೆ ಇಲ್ಲ ಬರ್ತದೆ ಅಂತ ಹೇಳ್ತಿದ್ದಾರೆ. ಇನ್ನುವರೆಗೂ ಏನೂ ಆಗ್ಲಿಲ್ಲ ಅದು. ನನಗೆ ಏನು ಪ್ಲಾನ್ ಅಂತ ಆಯ್ತು ಎಷ್ಟು? ಅದು ಈಗ ಅವತ್ತು ಬಂದ್ರಲ್ಲ ಮನೆ, ಹೆಂಗೆ ಅದು? ಈಗ ನಿಮಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೊತ್ತಿರ್ಬೋದು, ಸರ್ಕಾರದಿಂದ, ಗ್ರಾಮ ಪಂಚಾಯತಿಂದನೋ ಅಥವಾ ತಹಶೀಲ್ದಾರಿಂದನೋ ಜಿಲ್ಲಾಧಿಕಾರಿಗಳಿಂದನೋ ಅವ್ರಿಗೆ ಏನು ಮನೆ ಕೊಡೋದು ಅಂತಾಗಿದೆ? ಏನು ಅಲ್ಲಿ ಪಂಚಾಯತಿ ಏನಾಗಿಲ್ವಾ? ನಿಮಗೆ ಮನೆ ಕಟ್ಟಿ ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೀವಿ ಅಂದ್ಕೊಂಡು ಇವರು ಪ್ರತಿಯೊಬ್ರು ಆಫೀಸರು ಬಂದ್ಕೊಂಡು ಇದೇ ಹೇಳ್ತಿದ್ದಾರೆ, ಬಿಟ್ರೆ ಇನ್ನುವರೆಗೆ ಯಾವುದೋ ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಓಕೆ, ಎಲ್ಲರೂ ಹೇಳ್ತಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ನಿವೇಶನ ಕೊಟ್ಟು ಅವರಿಗೆ ಮನೆ ಓದೋವರಿಗೆ ಮನೆ ಓದೋರಿಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಸ ಕೊಡ್ತೇವೆ. ಅಲ್ಲ ಈಗ ಇದ್ದ ಜಾಗದಲ್ಲೇ ಮನೆ ಕಟ್ಬೋದಲ್ಲ, ನಿವೇಶನ ಯಾಕೆ? ಅಲ್ಲ, ಇದ್ದ ಜಾಗದಲ್ಲಿ ಅಂದ್ರೆ ಮುಂದೆ ಮತ್ತೆ ಅದೇ ತರ ಪರಿಸ್ಥಿತಿ ಆದ್ರೆ ಅದು ಓಕೆ. ಅಲ್ಲಿ ತನಕ ಈಗ ಅವ್ರು ಸಾಯ್ಬೇಕಲ್ಲಿ 2 ವರ್ಷ ತನಕ. ಇವರು ನಿವೇಶನ ಹುಡುಕಿದಾಗ ಸರ್ಕಾರ ಹೋಗಿ ಮತ್ತೊಬ್ಬ ಬಂದಿರ್ತಾನೆ, ಇವ್ರ ಮಕ್ಕಳೇ ಈಗ ಜಾಗ ಉಂಟಲ್ರಿ. ಈಗ ದೇವಿಗದ್ದಿದ್ದು ಮತ್ತೆ ಉಳುವರಿದ್ದು ಪಾಯಿಂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಫೈನ್, ಒಪ್ಕೊಂಡೆ. ಮನೆ ಈಗ ಅದ್ರೆ ಮಾಡ್ಕೊ ಕೊಡ್ಬೋದು, ಜಾಗನೂ ಖಾಲಿ ಇದು, ಮತ್ತೆ ಅದ್ರ ಬಗ್ಗೆ ಏನು ಒಬ್ಜೆಕ್ಷನ್ ಇಲ್ಲ. ಇವ್ರು ಬಂದು ಜಾಗ ಇಂಥದ್ದಂತ ಗುರುತು ಮಾಡಿಕೊಟ್ರೆ ಅವ್ರು ಮನೆ ಕಟ್ತಾರೆ. ಅವರೇ ಕಟ್ಕೋತಾರ? ಅಲ್ಲ, ಇವರು ಅವ್ರಿಗೆ ದುಡ್ಡೆಲ್ಲ ಕೊಟ್ಟಿದ್ದಾರೆ. ಈಗ ಓಕೆ ಬಂದೆ ಸ್ವಲ್ಪ ಆರಾಮ್ಸೆ ಮಾತಾಡೋಣ. ಈಗ ಜಾಗ ಯಾರು ಗುರುತು ಮಾಡಬೇಕು? ಜಾಗ ತಹಶೀಲ್ದಾರ್ ಆಫೀಸ್ನವರು. ಮನೆ ಯಾರು ಕಟ್ಕೊಡ್ಬೇಕು? ಮನೆ ಈಗ ಅವರು ಇವ್ರ ಕೈಗೆ ದುಡ್ಡು ಕೊಟ್ಟಿದ್ದಾರೆ, ಅಂದ್ರೆ 1,20,000. ಒಂದೇ ನಿಮಿಷ. ಅನಂತ್ ಶಂಕರ್ ಅವರಿದ್ದಾರೆ, ತಹಶೀಲ್ದಾರ್. ಅನಂತ್ ಶಂಕರ್ ಸರ್, ನಮಸ್ತೆ. ನಮಸ್ತೆ.
ಸರ್, ಈಗ ಐ ಥಿಂಕ್ ನಿಮ್ಮ ಗಮನಕ್ಕೂ ಬಂದಿರಬಹುದು ಇದು. ಆಮೇಲೆ ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ, ನೀವು ಕೂಡ ಇದ್ರ ಬಗ್ಗೆ ಆಸ್ತಿ ಇರುವಂಥವ್ರೆ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ನಿಮ್ಮ ಟೈಮಲ್ಲಿ ಆಗತ್ತೆ ಅಂತ. ಬಟ್ ಯಾವಾಗ ಏನಂತ ಒಂದು ಕ್ಲಾರಿಟಿ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್. ಈಗ ಪ್ರಸ್ತಾವನೆಯನ್ನ ನಾವು AC ಅವ್ರ ಮೂಲಕ ಕಳಿಸಿದೀವಿ DC ಆಫೀಸ್ಗೆ. ಅಲ್ಲಿ ಬಂದ ತಕ್ಷಣ ನಾನು ಹಕ್ಕುಪತ್ರವನ್ನ ನೀಡ್ತೀನಿ. ಈಗ DC ಸೈನ್ ಹಾಕ್ಬೇಕಾ? ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡಬೇಕು. ಸರ್, ಈಗ ಇಂಥ ಒಂದು ವಿಪತ್ತುಗಳೆಲ್ಲ ಆದಾಗ ಇಷ್ಟೆಲ್ಲ ಡಿಲೇ ಆಗುತ್ತೆ ಸರ್? 6 ತಿಂಗಳು? 6 ತಿಂಗಳಂತಲ್ಲ, ಫಸ್ಟ್ ನಾವು ದೇವಿಗದ್ದೆ ಕೊಟ್ವಿ. ಆಮೇಲೆ ಅಲ್ಲಿ ನೋಡ್ಬಿಟ್ಟು ಅವರು ಇಲ್ಲ ಇದು ನಮ್ಮ ಈ RGS ವ್ಯಾಪ್ತಿಗೆ ಬರೋದಿಲ್ಲ, ಹಾಗಾಗಿ ನೀವೇನೆ ಕೊಡಬೇಕು ಅಂತ ಅಂದ್ರು. ಆ ನಂತರ ನಾವು ಲ್ಯಾಂಡನ್ನ ಇದನ್ನ ಹುಡುಕಿ ಕೊಟ್ವಿ. ಇಲ್ಲಿ ಕೊಡ್ತಾ ಇದ್ವಿ ಈಗ ಪಕ್ಕದಲ್ಲಿ. ನೀವು ಜಾಗ ಎಲ್ಲ ಹುಡುಕಿದಿರಿ? ಹುಡುಕಿ ಕೊಡ್ಬೇಕಲ್ಲ. ಹೌದು. ಈಗ ಅದಕ್ಕೆ ಅಪ್ರೂವಲ್ ಸಿಗಬೇಕು. ಅನುಮೋದನೆ ಆದ ತಕ್ಷಣ ಅನುಮೋದನೆ ಮಾಡಿ ಕೊಟ್ರೆ ನೀವು ಅವರಿಗೆ ಜಾಗ ಕೊಟ್ಬಿಡ್ತೀರಿ? ನಾವು ಹಕ್ಕುಪತ್ರವನ್ನ ಇಶ್ಯೂ ಮಾಡಿ. ಹಕ್ಕುಪತ್ರ ಆದ ನಂತರ ಮನೆ ಕಟ್ಟೋದು ಹೆಂಗೆ ಸರ್? ಅದು ಯಾರಿಗೆ ಬರುತ್ತೆ? ಮನೆ ಕಟ್ಟೋದಾ? ಹೌದು. ಮನೆ ಹಕ್ಕುಪತ್ರ ಜಾಗವನ್ನ ನಮ್ಮ ವ್ಯಾಪ್ತಿಲಿ ಕೊಡೋದು. ಆಕ್ಚುಲಿ ಅದು RGS ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಎಲ್ಲಿದೆ? ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಈ ರಾಜೀವ್ ಗಾಂಧಿ ವಸತಿ ನಿಗಮ ಎಲ್ಲಿದೆ ಅಂತ ಒಂದು ಹುಡುಕ್ಬೇಕು ನನಗೆ. ನಾನು ಕಳೆದ 10 ವರ್ಷಗಳಿಂದ ಇಂಥ ಪ್ರೋಗ್ರಾಮ್ ಮಾಡುವಾಗ ಅದು ಈ ನಮ್ಮ ಇದ್ರ ಥರ, ಯಾವುದ್ರ ಥರ ಅಂತಂದರೆ ಈ ಆಯುಷ್ಮಾನ್ ಯೋಜನೆ ಇದೆಯಲ್ಲ, ಅದ್ರ ಥರ. ಆಯುಷ್ಮಾನ್ ಯೋಜನೆ ಒನ್ ಆಫ್ ದ ಬೆಸ್ಟ್ ಯೋಜನೆ, ಅದರಲ್ಲಿ 2 ಮಾತೇ ಇಲ್ಲ. ನೀವು ಅದು ಒಬ್ಬ ಆಯುಷ್ಮಾನ್ ಯೋಜನೆ ಬಗ್ಗೆ ಇಷ್ಟು ಕ್ಲಾರಿಟಿಯಲ್ಲಿ ಮಾತಾಡೋಣ ಒಬ್ಬರನ್ನ ನನಗೆ ತೋರಿಸಿ ಸರ್. ಒಬ್ಬರು 60% ಕೇಂದ್ರ ಅಂತಾರೆ, 40% ರಾಜ್ಯ ಅಂತಾರೆ, ಇನ್ನೊಬ್ಬರು 75% ಕೇಂದ್ರ ಅಂತಾರೆ, 25% ರಾಜ್ಯ ಅಂತಾರೆ. ಇಲ್ಲಿ ಸಾಯೋನ ಆಸ್ಪತ್ರೆಗೆ ತಗೊಂಡು ಹೋಗಿದಾಗ ವಾಪಸ್ ಹೆಣ ಆಗಿ ಬರುತ್ತೆ ಅಷ್ಟೇ. ಕೆಲವರಿಗೆ ಲಾಭ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದರ ಬಗ್ಗೆ ನಾನು ಭಾಳ ದೊಡ್ಡ ಸ್ಟೋರಿ ನಾಳೆ ತಗೋತೀವಿ. ಇದನ್ನು 6 ತಿಂಗಳಾಯಿತು, ಮನೆ ಸಿಕ್ಕಿಲ್ಲ, ಆದರೆ ನಕ್ಸಲರಿಗೆ ಪರಿಹಾರ ಸಿಕ್ತು ಅಂತೇಳಿ ಈ ಆ್ಯಂಗಲಲ್ಲೇ ನಾಳೆ ಸ್ಟೋರಿ ತಗೋತೀನಿ, ನೋಡಿ ಬೇಕಿದ್ರೆ. ಒಂದು ನಂಬರ್ 1. ಎರಡನೇದು, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನೀವು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ. ಅಂದರೆ ಆಯುಷ್ಮಾನ್ ಹೆಂಗಿರಬೇಕು ಅಂತ ನಾನು ಹೇಳ್ತಿರೋದು. ಮೆಡಿಕಲ್ ಇನ್ಶೂರೆನ್ಸ್ ಮಾಡಿರ್ತೀರಿ ನೀವು, ಯಾವುದೇ ಆಸ್ಪತ್ರೆಗೆ ಹೋಗಿ, ನೀವು 10 ಲಕ್ಷ ಇನ್ಶೂರೆನ್ಸ್ ಇದ್ದರೆ ಆ ಆಸ್ಪತ್ರೆಗೆ ಹಿಂಗೆ ಒಮ್ಮೆ ತೋರಿಸಿದ್ರೆ ಸಾಕು ಆ ಇನ್ಶೂರೆನ್ಸ್ ಕಾಪಿನ. ಬನ್ನಿ 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 ಅಂತಾರೆ. ಅಂದರೆ ಬನ್ನಿ 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 ಬನ್ನಿ, ಯಾಕಂದರೆ ಎಷ್ಟು ಬೇಕಿದ್ರೂ ನೀವು ಅದನ್ನು ಸ್ವೈಪ್ ಮಾಡ್ಕೋಬೋದು. ಅಂಥ ವ್ಯವಸ್ಥೆಗಳು ಯಾಕೆ ಆಗ್ತಾಯಿಲ್ಲ? ನೆನಪಿಡಿ ವೀಕ್ಷಕರೇ, ಕೇವಲ ಸೂಪರ್ 3 ಮಾತ್ರವಲ್ಲ, ನಾಳೆ ಬೆಳಗಿನಿಂದ ಈ ಸ್ಟೋರಿ ನಮ್ಮ ಎಜೆಂಡಾ ಸ್ಟೋರಿ ಆಗಿರುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಒಂದು ಹೇಳ್ತೀನಿ, ನನಗೆ ವಯನಾಡಲ್ಲಿ ದುರಂತ ಸಂಭವಿಸ್ತು ನೋಡ್ರಿ. ನಾವು ಕರ್ನಾಟಕನೋ ಕೇರಳನೋ ಮತ್ತೊಂದು, ಅದು ಬೇರೆ. ಅಲ್ಲಿ MP ದರ ಬೇರೆ. ಆ ಕೇರಳ ಕೂಡ ಭಾರತ ಒಂದು ಭಾಗ. ಈಗ ನಮಗೆ ಕಾಶ್ಮೀರ ನಮ್ಮ ಕೈಯಿಂದ ಬಿಟ್ಟು ಹೋಗುತ್ತೆ ಅಂತ ಹೇಳೋದು ಬಿಡ್ತೀವ ಕರ್ನಾಟಕದವರು. ಏನು ಕಾಶ್ಮೀರಕ್ಕೆ ನಮಗೇನು ಸಂಬಂಧ? ಭಾರತ ಅವಿಭಾಜ್ಯ ಅಂಗ ಕೇರಳ, ಎಲ್ಲವೂ ಕೂಡ ಓಕೆ, ಫೈನ್, ಗುಡ್, ಆಯ್ತು, ಕೊಡಿ, 100 ಕೊಡಿ ಮನೆ, ನಾನು ಬೇಡ ಅಂತ ಹೇಳಲ್ಲ. ನಮ್ಮವ್ರಿಗೆ ಫಸ್ಟ್ ಕೊಡಿ ಸ್ವಾಮಿ. 6 ಮನೆ, 600 ಕಟ್ಕೋ 6 ತಿಂಗಳಲ್ಲಿ. ಯಾಕೆ ಸರ್ ಇದು ತಪ್ಪಲ್ವಾ? ನಕ್ಸಲೈಟ್ಗಳು ಸರೆಂಡರ್ ಆದ 24 ಗಂಟೆಯಲ್ಲಿ ದುಡ್ಡು ಬಿಡುಗಡೆ ಆಯಿತು. ನನಗೆ ಅದಕ್ಕೂ ವಿರೋಧ ಇಲ್ಲ ಸರ್, ಅದಕ್ಕೂ ವಿರೋಧ ಇಲ್ಲ ನಂದು. ನೀವು ನಕ್ಸಲೈಟ್ಗೆ ಕೊಟ್ರಿ, ಮತ್ತೊಂದು ಕೊಟ್ರಿ, ಆ ಗನ್ ಯಾಕೆ ತಗೊಂಡಿಲ್ಲ ಅಂತ ವಿರೋಧ ಇದೆ. AK-47 ಆಮೇಲೆ ಗೃಹ ಮಂತ್ರಿ ಹೇಳ್ತಾ ಇದ್ದಾರೆ ಪೊಲೀಸರು ಹುಡುಕ್ತಾರಂತೆ ಅದನ್ನು. ಏನ್ರಿ ಇದು ಕತೆ? ಆಮೇಲೆ ಅದನ್ನು ಅವರೆಲ್ಲ ಬಚ್ಚಿಟ್ಟಿದ್ದಾರಂತೆ, ಅದನ್ನು ಆ್ಯಂಟಿ ನಕ್ಸಲ್ ಫೋರ್ಸ್ ಹುಡುಕ್ಬೇಕಂತೆ. ಏನು ಆ್ಯಂಟಿ ನಕ್ಸಲ್ ಫೋರ್ಸ್ಗೆ ಎಲ್ಲ ನಕ್ಸಲ್ ಮುಕ್ತ ಆದ ನಂತರ ಅವ್ರು ಮತ್ತೆ ಹುಡುಕ್ಲಿಕ್ಕೆ ಅವ್ರಿಗೇನು ಉಚ್ಚನಾಗಿ ಕಚ್ಚಿದೆಯಾ? ಅವ್ನಿಗೆ ಹೇಳ್ಬೇಕಿತ್ತು ಸರೆಂಡರ್ ಆದವ್ರಿಗೆ, ಎಲ್ಲ ಸರೆಂಡರ್ ಆಗಬೇಕಪ್ಪ, ಬಟ್ಟೆ ಅದು ಇದು ಗಿನ್ನು ಎಲ್ಲ ಕೊಡಿ, ನಿಮ್ಮ ಸೇಫ್ಟಿ ನಾವು ನೋಡ್ಕೋತೀವಿ, ಡೋಂಟ್ ವರಿ. AK-47 ಇಲ್ವಂತೆ. AK-47 ಇಟ್ಕೊಂಡು ಸಂಜಯ್ ದತ್ಗೆ ಟಾಡಾ ಕಾಯ್ದೆ ಅನ್ವಯ ಆಯಿತು. ಏನಾಗ್ತಿದೆ ಕೋರ್ಟು? ಹಾಗಿದ್ರೆ ಏನು ಯಾವುದು ಬೆಟರು? ಗನ್ ಎತ್ಕೊಳ್ಳೋದೇ ಬೆಟರಾ? ಹಂಗೆ ಥಿಂಕ್ ಮಾಡಿಸ್ಬೇಕಾ ಎಲ್ಲರನ್ನ? ಆನಂದ್ ಶಂಕರ್ ಏನು ಮಾಡಿದರೆ ಗೊತ್ತಿಲ್ಲ. ಲಕ್ಷ್ಮೀಪ್ರಿಯಾ ಮೇಡಮ್ ಜಿಲ್ಲಾಧಿಕಾರಿಗಳು 6 ತಿಂಗಳಾಯಿತು, ಇಲ್ಲಿ ಒಂದು ಮನೆ ಕಟ್ಟು ಕೊಟ್ಟಿಲ್ಲ. ಸತೀಶ್ ಸೈಲ್ ಪಾಪ ಓಡಾಡಿದ್ರಿಲ್ಲ ಅಂತಲ್ಲ, ಅವ್ರದ್ದೇ ಯಾವುದೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಂಗೆ ಕಾಣ್ತಾ ಇದೆ ನನಗೆ.
ಮಂಕಾಳ ವೈದ್ಯರು ಉಸ್ತುವಾರಿ ಸಚಿವರು ಇಂದ ಇಲ್ಲಿ ತನಕ ಏನಾದರೂ ಪ್ರೋಸೆಸ್ ಆಗ್ತಾ ಇದೆಯಾ? ಹೆಂಗೆ ಇದು? ಇಲ್ಲಿ ಸರ ನಾವು ಎಷ್ಟೆಷ್ಟೋ ಪ್ರಯತ್ನ ಪಡ್ತಾ ಇದ್ದಾಗಿದ್ದು ಇಲ್ಲಿ ತನಕ ಅದ್ರದ್ದು ಕೊಡ್ತೇವೆ. ಒಂದು ನಿಮಿಷ ಕೃಷ್ಣೇಗೌಡ್ರೆ, ಹಾ ನಾನು ಕಂಪ್ಲೀಟ್ ಸಪೋರ್ಟ್ ಇದ್ದೀನಿ ನಿಮಗೆ, ಡೋಂಟ್ ವರಿ. ಹ್ಮ್ ಇಡೀ ರಿಪಬ್ಲಿಕ್ ಕನ್ನಡ ನಿಮ್ಗೆ ಸಪೋರ್ಟ್ ಇರುತ್ತೆ. ಹ್ಮ್ ಯಾರನ್ನ ಮೀಟ್ ಮಾಡಿಸ್ಬೇಕು, ಯಾರನ್ನ ಕೇಳಬೇಕು ಅನ್ನೋದು ಕೂಡ ಹೇಳಿ ನನಗೆ. ಹ್ಮ್ ನಿಮ್ಮ ಇಡೀ ಉದ್ದೇಶ ಏನು ಗೊತ್ತಾ? 6 ಮನೆಗಳನ್ನು ಮಾಡಿಕೊಡೋದಾಗಿರಬೇಕು. ಹ್ಮ್ ನೀವು ಯಾವ ಪಾರ್ಟಿನೋ ಮತ್ತೊಂದು ನನಗೆ ಗೊತ್ತಿಲ್ಲ, ನಾನು ಕೇಳೋದು ಇಲ್ಲ. ನನಗೆ 6 ಕುಟುಂಬ, ನೀವು ನಿಮ್ಮ ಹೋರಾಟಕ್ಕೆ ನನ್ನ ಸಾಥ್. ನಾನು ಪಾರ್ಟಿ ಲೆಕ್ಕದಲ್ಲಿ ಸರ ಮಾಡ್ಲಿಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿದ್ದೆ. ಅದನ್ನ ಕೇಳ್ತಿರೋದು ನಾನು ಅದಕ್ಕೆ ಹೇಳ್ತಿರೋದು. ಹೇಳಿ ಸರ್, ಹೇಳಿ ಏನೆಲ್ಲ ಆಯ್ತು, ಆಮೇಲೆ ಎಲ್ಲಿ ಬ್ಲಾಕ್ ಆಗಿ ನಿಂತಿದೆ ಅಂತ. ಈಗ ಸರ್ ನೋಡ್ರಿ, ಅಲ್ಲೇ ಮನೆಯನ್ನ ಕಟ್ಕೊಡ್ತೀವಿ ಜಾಗ ನಿವೇಶನ ಕೊಡ್ತೀವಿ ಅಂದ್ಕೊಂಡು ಇಲ್ಲಿ ತನಕ ಆರಿಸ್ತಿದ್ದಾರೆ. ಇನ್ನು ತನಕ ಯಾವುದೇ ಒಂದು ಕ್ಲಿಯರಿಟಿ ಇದಿಲ್ಲ. DC ಬುಡಕ್ ಹೋಗಾಯ್ತು, ಮತ್ತೆ ಅವರು ನಿರ್ಗತೀಕರಣ ಕರ್ಕೊಂಡು ಹೋಗಾಯ್ತು. ಇಲ್ಲ ಈಗ ಬರ್ತೈತ್ರಿ, ಇನ್ನೂವರೆಗೂ ಅದ್ರ ಬಗ್ಗೆ ಉತ್ತರ ಇಲ್ಲ. ಮತ್ತೆ ಸರ್ ನಾವು ಅವ್ರ ಕರ್ಕೊಂಡು ಪ್ರತಿ ಸಾರಿ ಗಾಡಿ ಮೇಲೆ ಹೋಗುದ್ರ ಸುಮಾರು ಕಾರವಾರಕ್ಕಂದ್ರೆ ಸುಮಾರು ಒಂದು 70-80 ಒಂದು 100 ಕಿಲೋಮೀಟರ್ ಲೆಕ್ಕ ಆಗ್ತದೆ. ಗಾಡಿ ಚಾರ್ಜ್ ಇದೆಲ್ಲ ಮತ್ತೆ ಖರ್ಚು ಮಕ್ಕ ಹೋಗು. ಅವರು ಪಾಪ ನಿರ್ಗತಿಕರಾಗಿ ಇವ್ರಲ್ಲ, ಈಗ ಪದೇ ಹೋಗುದಂದ್ರೂ ಆಗುದಿಲ್ಲ. ಇದು ನೋಡ್ರಿ, ಮತ್ತೆ ಫೋನ್ ಮಾಡಿದ್ರೆ ಇಲ್ಲ ಬರ್ತದೆ ಅಂತ ಹೇಳ್ತಿದ್ದಾರೆ. ಇನ್ನುವರೆಗೂ ಏನೂ ಆಗ್ಲಿಲ್ಲ ಅದು. ಅಲ್ಲಿಗೆ ಏನು ಪ್ಲಾನ್ ಅಂತ ಆಯ್ತು? ಎಷ್ಟು ಅದು ಈಗ ಅವತ್ತು ಬಂದ್ರಲ್ಲ ಮನೆ, ಹೆಂಗೆ ಅದು? ಈಗ ನಿಮಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಗೊತ್ತಿರ್ಬೋದು, ಸರ್ಕಾರದಿಂದ, ಗ್ರಾಮ ಪಂಚಾಯತಿಂದನೋ ಅಥವಾ ತಹಶೀಲ್ದಾರಿಂದನೋ ಜಿಲ್ಲಾಧಿಕಾರಿಗಳಿಂದನೋ ಅವ್ರಿಗೆ ಏನು ಮನೆ ಕೊಡೋದು ಅಂತಾಗಿದೆ? ಏನು ಅಲ್ಲಿ ಪಂಚಾಯತಿ ಏನಾಗಿಲ್ವಾ? ನಿಮಗೆ ಮನೆ ಕಟ್ಟಿ ಕೊಡ್ತೀವಿ, ಮನೆ ಕಟ್ಟಿ ಕೊಡ್ತೀವಿ ಅಂದ್ಕೊಂಡು ಇವರು ಪ್ರತಿಯೊಬ್ರು ಆಫೀಸರು ಬಂದ್ಕೊಂಡು ಇದೇ ಹೇಳ್ತಿದ್ದಾರೆ ಬಿಟ್ರೆ ಇನ್ನುವರೆಗೂ ಯಾವುದೋ ಒಂದು ಕಾರ್ಯರೂಪಕ್ಕೆ ಬರಲಿಲ್ಲ. ಓಕೆ, ಎಲ್ಲರೂ ಹೇಳ್ತಿದ್ದಾರೆ. ಈಗ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ನಿವೇಶನ ಕೊಟ್ಟು ಅವರಿಗೆ ಮನೆ ಓದೋವರಿಗೆ ಮನೆ ಓದೋರಿಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಸ ಕೊಡ್ತೇವೆ. ನಿವೇಶನ ಅಲ್ಲ, ಈಗ ಇದ್ದ ಜಾಗದಲ್ಲೇ ಮನೆ ಕಟ್ಬೋದಲ್ಲ, ನಿವೇಶನ ಯಾಕೆ? ಅಲ್ಲ, ಇದ್ದ ಜಾಗದಲ್ಲಿ ಅಂದ್ರೆ ಮುಂದೆ ಮತ್ತೆ ಅದೇ ತರ ಪರಿಸ್ಥಿತಿ ಆದ್ರೆ ಅದು ಓಕೆ. ಅಲ್ಲಿ ತನಕ ಈಗ ಅವರು ಸಾಯ್ಬೇಕಲ್ಲಿ 2 ವರ್ಷ ತನಕ. ಇವರು ನಿವೇಶನ ಹುಡುಕಿದಾಗ ಸರ್ಕಾರ ಹೋಗಿ ಮತ್ತೊಬ್ಬ ಬಂದಿರ್ತಾನೆ, ಇವರ ಮಕ್ಕಳೇ ಮುಖ್ಯಮಂತ್ರಿ. ಈಗ ಜಾಗ ಉಂಟಲ್ರಿ. ಈಗ ದೇವಿಗದ್ದಿದ್ದು ಮತ್ತೆ ಉಳುವರಿದ್ದು ಪಾಯಿಂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಫೈನ್, ಒಪ್ಕೊಂಡೆ. ಮನೆ ಈಗ ಅದ್ರೆ ಮಾಡ್ಕೊ ಕೊಡ್ಬೋದು. ಜಾಗನೂ ಖಾಲಿ ಇದು, ಮತ್ತೆ ಅದ್ರ ಬಗ್ಗೆ ಏನು ಒಬ್ಜೆಕ್ಷನ್ ಇಲ್ಲ. ಇವ್ರು ಬಂದು ಜಾಗ ಇಂಥದ್ದಂತ ಗುರುತು ಮಾಡಿಕೊಟ್ರೆ ಅವ್ರು ಮನೆ ಕಟ್ತಾರೆ. ಅವರೇ ಕಟ್ಕೋತಾರಾ? ಅಲ್ಲ, ಇವರು ಅವ್ರಿಗೆ ದುಡ್ಡೆಲ್ಲ ಕೊಟ್ಟಿದ್ದಾರೆ. ಈಗ ಓಕೆ ಬಂದೆ ಸ್ವಲ್ಪ ಆರಾಮ್ಸೆ ಮಾತಾಡೋಣ. ಈಗ ಜಾಗ ಯಾರು ಗುರುತು ಮಾಡಬೇಕು? ಜಾಗ ತಹಶೀಲ್ದಾರ್ ಆಫೀಸ್ನವರು. ಮನೆ ಯಾರು ಕಟ್ಕೊಡ್ಬೇಕು? ಮನೆ ಈಗ ಅವರು ಇವ್ರ ಕೈಗೆ ದುಡ್ಡು ಕೊಟ್ಟಿದ್ದಾರೆ, ಅಂದ್ರೆ 1 ಲಕ್ಷ. ಒಂದೇ ನಿಮಿಷ. ಅನಂತ್ ಶಂಕರ್ ಅವರಿದ್ದಾರೆ, ತಹಶೀಲ್ದಾರ್. ಅನಂತ್ ಶಂಕರ್ ಸರ್, ನಮಸ್ತೆ. ನಮಸ್ತೆ ಸರ್. ಈಗ ಐ ಥಿಂಕ್ ನಿಮ್ಮ ಗಮನಕ್ಕೂ ಬಂದಿರಬಹುದು ಇದು. ಆಮೇಲೆ ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ, ನೀವು ಕೂಡ ಇದ್ರ ಬಗ್ಗೆ ಆಸ್ತಿ ಇರುವಂಥವ್ರೆ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ ನಿಮ್ಮ ಟೈಮಲ್ಲಿ ಆಗತ್ತೆ ಅಂತ. ಬಟ್ ಯಾವಾಗ ಏನಂತ ಒಂದು ಕ್ಲಾರಿಟಿ ಕೊಟ್ಟಿದ್ರೆ ಒಳ್ಳೇದಿತ್ತು ಸರ್. ಈಗ ಪ್ರಸ್ತಾವನೆಯನ್ನ ನಾವು AC ಅವ್ರ ಮೂಲಕ ಕಳಿಸಿದೀವಿ DC ಆಫೀಸ್ಗೆ. ಅಲ್ಲಿ ಬಂದ ತಕ್ಷಣ ನಾನು ಹಕ್ಕುಪತ್ರವನ್ನ ನೀಡ್ತೀನಿ. ಈಗ DC ಸೈನ್ ಹಾಕ್ಬೇಕಾ? ಅನುಮೋದನೆ ಕೊಡಬೇಕು ಸರ್. ಈಗ ಇಂಥ ಒಂದು ವಿಪತ್ತುಗಳೆಲ್ಲ ಆದಾಗ ಇಷ್ಟೆಲ್ಲ ಡಿಲೇ ಆಗುತ್ತೆ ಸರ್? 6 ತಿಂಗಳು? 6 ತಿಂಗಳಂತಲ್ಲ, ಫಸ್ಟ್ ನಾವು ದೇವಿಗದ್ದೆ ಕೊಟ್ವಿ. ಆಮೇಲೆ ಅಲ್ಲಿ ನೋಡ್ಬಿಟ್ಟು ಅವರು ಇಲ್ಲ ಇದು ನಮ್ಮ ಈ RGS ವ್ಯಾಪ್ತಿಗೆ ಬರೋದಿಲ್ಲ, ಹಾಗಾಗಿ ನೀವೇನೇ ಕೊಡಬೇಕು ಅಂತ ಅಂದ್ರು. ಆ ನಂತರ ನಾವು ಲ್ಯಾಂಡನ್ನ ಇದನ್ನ ಹುಡುಕಿ ಕೊಟ್ವಿ. ಇಲ್ಲಿ ಕೊಡ್ತಾ ಇದ್ವಿ ಈಗ ಪಕ್ಕದಲ್ಲಿ. ನೀವು ಜಾಗ ಎಲ್ಲ ಹುಡುಕಿದಿರಿ? ಹುಡುಕಿ ಕೊಡ್ಬೇಕಲ್ಲ. ಹೌದು. ಈಗ ಅದಕ್ಕೆ ಅಪ್ರೂವಲ್ ಸಿಗಬೇಕು. ಅನುಮೋದನೆ ಆದ ತಕ್ಷಣ ಅನುಮೋದನೆ ಮಾಡಿ ಕೊಟ್ರೆ ನೀವು ಅವರಿಗೆ ಜಾಗ ಕೊಟ್ಬಿಡ್ತೀರಿ? ನಾವು ಹಕ್ಕುಪತ್ರವನ್ನ ಇಶ್ಯೂ ಮಾಡಿ. ಹಕ್ಕುಪತ್ರ ಆದ ನಂತರ ಮನೆ ಕಟ್ಟೋದು ಹೆಂಗೆ ಸರ್? ಅದು ಯಾರಿಗೆ ಬರುತ್ತೆ? ಮನೆ ಕಟ್ಟೋದಾ? ಹೌದು. ಮನೆ ಹಕ್ಕುಪತ್ರ ಜಾಗವನ್ನ ನಮ್ಮ ವ್ಯಾಪ್ತಿಲಿ ಕೊಡೋದು. ಆಕ್ಚುಲಿ ಅದು RGS ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಎಲ್ಲಿಗೆ? ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಈ ರಾಜೀವ್ ಗಾಂಧಿ ವಸತಿ ನಿಗಮ ಎಲ್ಲಿದೆ ಅಂತ ಒಂದು ಹುಡುಕ್ಬೇಕು ನನಗೆ. ನಾನು ಕಳೆದ 10 ವರ್ಷಗಳಿಂದ ಇಂಥ ಪ್ರೋಗ್ರಾಮ್ ಮಾಡುವಾಗ ಅದು ಈ ನಮ್ಮ ಇದ್ರ ಥರ, ಯಾವುದ್ರ ಥರ ಅಂದರೆ ಈ ಆಯುಷ್ಮಾನ್ ಯೋಜನೆ ಇದೆಯಲ್ಲ ಅದ್ರ ಥರ. ಆಯುಷ್ಮಾನ್ ಯೋಜನೆ ಒನ್ ಆಫ್ ದ ಬೆಸ್ಟ್ ಯೋಜನೆ, ಅದರಲ್ಲಿ 2 ಮಾತೇ ಇಲ್ಲ. ನೀವು ಅದು ಒಬ್ಬ ಆಯುಷ್ಮಾನ್ ಯೋಜನೆ ಬಗ್ಗೆ ಇಷ್ಟು ಕ್ಲಾರಿಟಿಯಲ್ಲಿ ಮಾತಾಡೋಣ ಒಬ್ಬರನ್ನ ನನಗೆ ತೋರಿಸಿ ಸರ್.
ಒಬ್ಬರು 60% ಕೇಂದ್ರ ಅಂತಾರೆ, 40% ರಾಜ್ಯ ಅಂತಾರೆ, ಇನ್ನೊಬ್ಬರು 75% ಕೇಂದ್ರ ಅಂತಾರೆ, 25% ರಾಜ್ಯ ಅಂತಾರೆ. ಇಲ್ಲಿ ಸಾಯೋನ ಆಸ್ಪತ್ರೆಗೆ ತಗೊಂಡು ಹೋಗಿದಾಗ ವಾಪಸ್ ಹೆಣ ಆಗಿ ಬರುತ್ತೆ ಅಷ್ಟೇ. ಕೆಲವರಿಗೆ ಲಾಭ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದರ ಬಗ್ಗೆ ನಾನು ಭಾಳ ದೊಡ್ಡ ಸ್ಟೋರಿ ನಾಳೆ ತಗೋತೀವಿ. ಇದನ್ನು 6 ತಿಂಗಳಾಯಿತು ಮನೆ ಸಿಕ್ಕಿಲ್ಲ, ಆದರೆ ನಕ್ಸಲರಿಗೆ ಪರಿಹಾರ ಸಿಕ್ತು ಅಂತೇಳಿ ಈ ಆ್ಯಂಗಲಲ್ಲೇ ನಾಳೆ ಸ್ಟೋರಿ ತಗೋತೀನಿ, ನೋಡಿ ಬೇಕಿದ್ರೆ. ಒಂದು ನಂಬರ್ 1. ಎರಡನೇದು, ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನೀವು ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿರ್ತೀರಿ ಅಂತ ಇಟ್ಕೊಳ್ಳಿ. ಅಂದರೆ ಆಯುಷ್ಮಾನ್ ಹೆಂಗಿರಬೇಕು ಅಂತ ನಾನು ಹೇಳ್ತಿರೋದು. ಮೆಡಿಕಲ್ ಇನ್ಶೂರೆನ್ಸ್ ಮಾಡಿರ್ತೀರಿ, ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ, ನೀವು 10 ಲಕ್ಷ ಇನ್ಶೂರೆನ್ಸ್ ಇದ್ದರೆ ಆ ಆಸ್ಪತ್ರೆಗೆ ಹಿಂಗೆ ಒಮ್ಮೆ ತೋರಿಸಿದ್ರೆ ಸಾಕು ಆ ಇನ್ಶೂರೆನ್ಸ್ ಕಾಪಿನ, ಬನ್ನಿ 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 ಅಂತಾರೆ. ಅಂದರೆ ಬನ್ನಿ 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 ಬನ್ನಿ, ಯಾಕಂದರೆ ಎಷ್ಟು ಬೇಕಿದ್ರೂ ನೀವು ಅದನ್ನು ಸ್ವೈಪ್ ಮಾಡ್ಕೋಬೋದು. ಅಂಥ ವ್ಯವಸ್ಥೆಗಳು ಯಾಕೆ ಆಗ್ತಾಯಿಲ್ಲ? ನೆನಪಿಡಿ ವೀಕ್ಷಕರೇ, ಕೇವಲ ಸೂಪರ್ 3 ಮಾತ್ರವಲ್ಲ, ನಾಳೆ ಬೆಳಗಿನಿಂದ ಈ ಸ್ಟೋರಿ ನಮ್ಮ ಎಜೆಂಡಾ ಸ್ಟೋರಿ ಆಗಿರುತ್ತೆ. ಥ್ಯಾಂಕ್ ಯು.